ರಾಜಣ್ಣ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ನಡೆಯುತ್ತೆ, ನಾವು ಮಾಡಿದ್ರೆ ತಪ್ಪದು. ನೋಡಿ, ರಾಜಣ್ಣ ಅವರ ಮನಸ್ಥಿತಿ ವಿಚಾರದಲ್ಲಿ ನಾನು ಮಾತಾಡಕ್ಕೆ ಹೋಗಲ್ಲ. ಪ್ರತಿಯೊಂದೂ ಹೇಳುವಂಥ ಸ್ವಾತಂತ್ರ್ಯ ಇದ್ದರೂ ಕೂಡ ಪಕ್ಷದ ವಿಚಾರ, ಪಕ್ಷದ ವೇದಿಕೆಯಲ್ಲಿ ಮಾತಾಡುವಂಥದ್ದು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಬಹಿರಂಗವಾಗಿ ಅವರು ಮಾತಾಡಿ ಅವ್ರು ಏನು ಮಾಡಬೇಕಾಗಿದೆ, ನಿನ್ನೆ ಒಂದು ಮಾಧ್ಯಮದ ಸ್ನೇಹಿತರ ಜೊತೆಗೆ ಅವರ ಭಾವನೆಗಳನ್ನ ಹಂಚ್ಕೊಳ್ಳುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಜೊತೆಗೆ ಹೋದರೂ ಏನಿಲ್ಲ ಅಂತ ಹೇಳುವಂಥದ್ದು ಏನು ಮಾತಾಡಿದ್ರೆ ಅದು ನಾವು ಒಪ್ಪುವಂಥದ್ದಲ್ಲ. ಈಗಾಗಲೇ ರಾಜಣ್ಣರವರು ಅವರ ಮಾತಿನ ಭರಾಟೆಯಲ್ಲಿ ನಷ್ಟನ ಅನುಭವಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವುದನ್ನು ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅದು ಮಾತಾಡಿದ್ರೆ ಅದು ಶೋಭೆ ತರುತ್ತೆ. ನೋಡಿ, ಬೇರೆ ಪಕ್ಷದ ಸಿದ್ಧಾಂತದಲ್ಲಿ ಏನಿದೆ ಅನ್ನೋದನ್ನು ನಾವು ಉಲ್ಲೇಖ ಮಾಡುವಂಥದ್ದು ಏನು ತಪ್ಪೇನಲ್ಲ. ಅಂದ್ರೆ ಎರಡು ತರ ಇದೆ ಅಂತ ಅನ್ಸುತ್ತೆ ಸರ್. ಹಂಗಾರೆ ಪಕ್ಷದಲ್ಲಿ ಈಗ ರಾಜಣ್ಣ ಅವರೇ ಹೇಳೋದ ರೀತಿಯಲ್ಲಿ ಕೆಳ ಹಂತದ ನಾಯಕರಿಗೆ ಮೇಲಂತದ ನಾಯಕರಿಗೆ ಬೇರೆ ತರ ರೂಲ್ ಅನ್ನೋದೇನು ಇದೆಯಾ ಅಂತ. ನೋಡಿ, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪಕ್ಷ ಕಟ್ಟುವಂತಹ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳನ್ನು ಅವರು ಅಧ್ಯಯನ ಮಾಡಿಕೊಂಡು ನಮ್ಮ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅದು ಅವ್ರ ಮೇಲೆ ಇರುವಂಥ ಜವಾಬ್ದಾರಿ. ಇದರಲ್ಲಿ ಏನು ತಪ್ಪೇನು ಏನಿಲ್ಲ. ಯಾಕಂದರೆ ನಾನು ಹೇಳುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲೇ ಇರುವಂಥದ್ದು. ನಾವು ನಮ್ಮ ಭಾರತವನ್ನು ಮುನ್ನಡೆಸುವಂತಹ ಒಂದು ಕನಸು, ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು, ಅಧಿಕಾರಕ್ಕೆ ಬರಬೇಕು, ನಾವು ಗೆಲ್ಲಬೇಕು ಅನ್ನೋದು. ನಾವು ಗೆದ್ದ ಮೇಲೆ ನಮ್ಮ ಸಿದ್ಧಾಂತಕ್ಕೆ ಎಲ್ಲೂ ಬಲಿ ಕೊಡುವಂಥದ್ದಲ್ಲ. ನಮಗೆ ಅವಕಾಶ ಸಿಕ್ಕಿದಾಗ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಮ್ಗೆ ಭಾಳ ಮುಖ್ಯ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ 70 ವರ್ಷದಲ್ಲಿ ಏನು ಮಾಡಿದೆ ಅಂತ ಕೇಳುವಂತಹ ಪ್ರಶ್ನೆ ನಮಗೆ ಪದೇ ಪದೇ ಕೇಳಿಬರುತ್ತೆ. ನಾವು ಕೊಟ್ಟಿರುವಂಥ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಕೊಡುಗೆ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಿ. ಬಿ ಜೆ ಪಿಯವರು ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿ, ಕಾರ್ಯಕ್ರಮ ಇಲ್ಲದೆ ಕೇವಲ ಮಾತಿನ ಭರಾಟೆನಲ್ಲಿ ಈ ದೇಶವನ್ನು ಮುಂದೆ ನಡೆಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳು ಸ್ವತಃ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಇವತ್ತು ಅದನ್ನೇ ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರುವಂಥದ್ದು, ಅವರು ಚುನಾವಣೆಗೆ ಹೋಗುವಂಥ ಪೂರ್ವದಲ್ಲಿ ಡೆಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಘೋಷಣೆ ಮಾಡಿದಂಥದ್ದು ನಾವು ನೋಡ್ತೀವಿ. ಜನರ ಒಲತಿಗಾಗಿ ನಾವು ಕೊಡುವಂಥ ಕಾರ್ಯಕ್ರಮಗಳು ಸರಿ ಇದ್ದರೆ ಸರಿಯಾಗಿ ಒಪ್ಕೋಬೇಕು, ತಪ್ಪಿದ್ರೆ ತಪ್ಪು ಅಂತ ಹೇಳುವಂಥದ್ದು ಆಗಬೇಕು. ಇವತ್ತು ಜನರ ಆರ್ಥಿಕ ವ್ಯವಸ್ಥೆ ಮತ್ತು ಸ್ವಾಭಿಮಾನದ ಬದುಕಿಗಾಗಿ ನಾವು ಕೊಟ್ಟಿರುವಂಥ ಕಾರ್ಯಕ್ರಮಗಳು ಇಡೀ ವಿಶ್ವದಲ್ಲೇ ಕರ್ನಾಟಕ ಮಾದರಿ ಇವತ್ತು ಎಲ್ಲರೂ ಹೊಗಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ಏನಿದೆ ಅಂತ ಹೇಳಿದಾಗ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನರ ಒಳಿತಿಗಾಗಿ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರೋದು ನಮ್ಮ ಮೇಲೆ.